ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಗ್. ಬೆಳಿಗ್ಗೆ 6 ಗಂಟೆಗೆ ಎದ್ದು ಇವತ್ತು ಕಾಂಪಿಟೇಷನ್ ಇತ್ತು ಅಂದ್ಬಿಟ್ಟು ಜಿಮ್ ಕಾಂಪಿಟೇಷನ್ನು. ಸೊ ರೆಡಿಯಾಗಿ ನಾನು ಹೊರಟೆ. ಅವ್ರು ಇನ್ನೂ ಮಲ್ಕೊಂಡಿದ್ರು, ಅವರಿಬ್ಬರು ಬರಲಿಲ್ಲ. ಸೊ ಅವ್ರ ಫ್ರೆಂಡ್ ಮನೆ ಗ್ರೂಪ್ ರೇಷ್ಗೆ ಹೋಗಿ ಬರ್ತೀನಿ ಅಂದ. ನಾವು ಬೆಳಿಗ್ಗೆ 6 ಗಂಟೆಗೆ ಎಲ್ಲ ಬಂದಿದ್ದರು. ಫೀಲ್ಡಲ್ಲಿ ಕೂತ್ಕೊಂಡಿದ್ವಿ, ಇನ್ನು ಟ್ರೈನರ್ಸ್ ಎಲ್ಲ ಬರಬೇಕಿತ್ತು. ಸೊ ಅದಕ್ಕಾಗಿ ಅಲ್ಲೇ ಕೂತಿದ್ವಿ. ನಾವು ಹೋಗಿದ್ದು ಮೈಸೂರು ಹೊಯ್ಸಳ ಅನ್ನೋ ಪ್ಲೇಸು. ಕರೆಕ್ಟಾಗಿ ಪ್ಲೇಸ್ ಹೆಸರು ಗೊತ್ತಿಲ್ಲ. ಸೊ ಅಲ್ಲಿದ್ದಿದ್ದು ಕಾಂಪಿಟೇಷನು. ತಿರ್ಗಾ ಮತ್ತು ಕಾಂಪಿಟೇಷನ್ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಇದ್ದಿದ್ದೆವು. ಸೊ ನಾವೆಲ್ಲ ಬಂದ್ವಿ. ನಮ್ಮ ಕಾಲೇಜಿಂದ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆವು. ಸೊ ಇದೆಲ್ಲ ವರ್ಕೌಟ್ಗೆ ಇಟ್ಟಿದ್ದು, ಪ್ರಾಕ್ಟೀಸ್ ಮಾಡೋದಕ್ಕೆ ಇದೆಲ್ಲ. ಸೊ ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಅಲ್ಲೇ ಟಿಫನೆಲ್ಲ ತಂದುಕೊಟ್ಟಿದ್ರು. ಸೊ ಟಿಫನೆಲ್ಲ ಮುಗಿಸ್ಕೊಂಡು ಇವರೆಲ್ಲ ರೆಡಿ ಆಗ್ತಾಯಿದ್ರು, ನಾನು ವ್ಲಾಗ್ ಮಾಡ್ತಿದ್ದೆ. ಸೊ ಇನ್ನೂ ಕಾಂಪಿಟೇಷನ್ ಸ್ಟಾರ್ಟ್ ಆಗಿರಲಿಲ್ಲ. ಸ್ಟಾರ್ಟ್ ಆಗೋದೇ ಲೇಟ್ ಆಗಿತ್ತು. ಸ್ಟಾರ್ಟ್ ಆಗಿದ್ದೆ 11:30 ಆಗಿತ್ತು. ಸೊ ನಾವೆಲ್ಲ ಒಳಗೆ ಕೂತಿದ್ವಿ ಸುಮ್ಮನೆ, ಇನ್ನೂ ಯಾರೂ ಬಂದಿರಲಿಲ್ಲ. ಅದಕ್ಕೆ ಸ್ಟೇಜ್ ಎಲ್ಲ ರೆಡಿ ಮಾಡ್ತಿದ್ರು ಅಲ್ಲಿರೋರೆಲ್ಲ. ಮತ್ತು ಇನ್ನೂ ಕೆಲವರೆಲ್ಲ ಫುಲ್ಲು ಪ್ರಾಕ್ಟೀಸ್ ಮಾಡ್ತಿದ್ರು ಆಚೆ ಕಡೆ. ಅದರದ್ದೆಲ್ಲ ವ್ಲಾಗ್ ಐತೆ, ಅದು ಮುಂದೆ ಬರುತ್ತೆ. ಸೊ ಇವರೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು. ನಮ್ಮ ಪುನೀತಣ್ಣ ಹೇಳ್ತಾಯಿದ್ರು ಕರೆಕ್ಟಾಗಿ ಲಿಫ್ಟಿಂಗ್ ಮಾಡಬೇಕು ಎಲ್ಲ ಅಂತ. ಸೊ ಫೈನಲಿ ಫಂಕ್ಷನ್ ಸ್ಟಾರ್ಟ್ ಆಯಿತು. ಫಂಕ್ಷನ್ ನೋಡ್ಕೊಂಡು ಕೂತಿದ್ವಿ ಮತ್ತು ನಮ್ಮ ಜೊತೆ ಬಂದಿದ್ದವರು ಫಂಕ್ಷನ್ ನೋಡ್ಕೊಂಡು ಕೂತಿದ್ವಿ. ಅವ್ರು ಸ್ವಲ್ಪ ಹೊತ್ತು ಭಾಷಣ ಅಂತೆಲ್ಲ ಹೇಳಿ ಮಂಗಳೂರಿಂದ ಬಂದಿದ್ದಿದ್ದು ಫ್ರೆಂಡ್ಸ್ ಎಲ್ಲ. ಸೊ ಅವ್ರನ್ನೆಲ್ಲ ವೆಲ್ಕಮ್ ಮಾಡಿ ಅವ್ರನ್ನೆಲ್ಲ ಸನ್ಮಾನ ಮಾಡಿ ತಿರ್ಗಾ ಮತ್ತೆ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ 11:30 12 ಗಂಟೆ ಆಗಿತ್ತು. ನಮಗೆ ಬೇರೆ ನಿದ್ದೆ ಎಳಿತಾಯಿತ್ತು. ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದು, ಫುಲ್ಲು ನಿದ್ದೆ ಎಳಿತಾಯಿತ್ತು, ಆಯ್ತಿರಲಿಲ್ಲ. ಆದರೂ ಹಂಗೂ ಹಿಂಗೂ ಕಣ್ಣು ಮುಚ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡು ಹಂಗೆ ಎದ್ದು ತಿರ್ಗಾ ಅದೇ ವ್ಲಾಗ್ನೇ ಕಂಟಿನ್ಯೂ ಮಾಡಿದ್ವಿ. ಅಲ್ಲೇ ಟಿಫನ್ ಬೇರೆ ಮಾಡಿದ್ವಿ. ಫುಲ್ಲು ನಿದ್ದೆ ಎಳಿತಾಯಿತ್ತು. ಆದ್ರೂ ನಾವು ಕಾಂಪಿಟೇಷನ್ಗೆ ಬಂದು ಕಾಂಪಿಟೇಷನಲ್ಲಿ ವ್ಲಾಗ್ ಮಾಡಬೇಕು ಅಂತ ಪಾಪ ಪುನೀತಣ್ಣವರೆಲ್ಲ ಕರ್ಕೊಂಬಂದರು. ಸೊ ಕರ್ಕೊಂಬಂದಿದ್ದಕ್ಕೆ ವ್ಲಾಗ್ ಮಾಡಿ ಅವ್ರು ಕೊಟ್ಟಿದ್ದು ಎಲ್ಲ ಟ್ರೈನಿಂಗ್ಸ್ ಎಲ್ಲ ನೋಡಿಕೊಂಡು ಅದರದ್ದು ವ್ಲಾಗ್ ಇದೆ. ಸೊ ಅದನ್ನು ತೋರಿಸ್ತೀನಿ. ರೆಫ್ರಿನೆಲ್ಲ ಕರೆದು ಮತ್ತು ಗರ್ಲ್ಸ್ ಇದ್ದರು. ಅಂದರೆ ನಮ್ಮ ಕಾಲೇಜಿಂದ ಒಂದೇ ಗರ್ಲ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಬೇರೆ ಕಾಲೇಜಿಂದ ತುಂಬ ಜನ ಬಂದಿದ್ದರು. ಮತ್ತು ಯಾರೋ ಲಾಯರ್ ಕೂಡ ಬಂದಿದ್ದರು, ಪಾರ್ಟಿಸಿಪೇಟ್ ಮಾಡಿದ್ರು. ಮಂಗಳೂರಿಂದ 3 ರೆಫ್ರೀಸ್ ಬಂದಿದ್ದರು. ತಿರ್ಗಾ ಕೊನೆಗೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಇನಾಗ್ರೇಷನ್ನು, ಲೈಟಿಂಗ್ ದ ಲ್ಯಾಂಪು. ಅವರೇ ಹೆಡ್ಡು, ವಯಸ್ಸಾಗಿರೋರು. ಅವರು ಹೇಳಿದ್ರು ಏಜ್ ಡಸಂಟ್ ಮ್ಯಾಟರ್ ಅಂತ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಚೆನ್ನಾಗಿ ಮಾಡಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳಿ ಒಳ್ಳೆ ಲಿಫ್ಟ್ ಮಾಡಿ ಎಲ್ಲ ಪ್ರೈಸ್ ಪಡೆಯಿರಿ. ಗೆದ್ದವ್ರಿಗೆ ಮುಗ್ದೋಯ್ತಷ್ಟೇ, ಸೋತವ್ರಿಗೆ ಇನ್ನೂ ಇದೆ, ಇನ್ನೂ ಮುಂದೆ ಬೇಜಾನ್ ಚಾನ್ಸ್ ಇದೆ. ಗೆದ್ದವ್ರಿಗೆ ಮುಗ್ದೋಯ್ತಷ್ಟೇ ಅಂತ ಅವ್ರು ಚೆನ್ನಾಗಿ 1-2-3 ಮಾತುಗಳು ಹೇಳಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಕೂತಿದ್ವಿ. ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಪ್ರೋಗ್ರಾಮೇ ಸ್ಟಾರ್ಟ್ ಆಗಲಿಲ್ಲ ಅಂದ್ಬಿಟ್ಟು ಕಾಯ್ತಾಯಿದ್ವಿ. ಸೊ ಇನ್ನೂ ಅವ್ರು ಲೇಟ್ ಮಾಡ್ತಾಯಿದ್ರು. ಆದಷ್ಟು ಲೇಟ್ ಮಾಡಿದ್ರು. ಒಂದು 11:30 12 ಗಂಟೆ ಹತ್ತತ್ರ 1:30 ಆಯಿತು ಅಂದ್ಕೊಳ್ಳಿ ಫುಲ್ ಸ್ಟಾರ್ಟ್ ಆಗೋದಕ್ಕೆ. ತಿರ್ಗಾ ಮತ್ತು ಎಲ್ರಿಗೂ ಸನ್ಮಾನ ಮಾಡ್ತಿದ್ರು, ಸರ್ಗಳಿಗೆ ಮತ್ತು ಅಲ್ಲಿ ಬಂದಿದ್ದ ರೆಫ್ರಿಗಳಿಗೆ ಎಲ್ಲರಿಗೂ ಸನ್ಮಾನ ಮಾಡ್ತಿದ್ರು. ಸೊ ಅವ್ರು ಸ್ವಲ್ಪ ಭಾಷಣ ಬಿಗ್ದು ಹಂಗೆ ಹಿಂಗೆ ಹೆಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಈ ಥರ ಲಿಫ್ಟ್ ಮಾಡಬೇಕು, ನಾವು ಹೇಳಿದಾಗ ಕಾಷನ್ ಕೊಟ್ಟಾಗ ಇದು ಮಾಡಬೇಕು, ಸ್ಕಾಟ್ ಆಗಬೇಕು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ಸೊ ಕೇಳಿಸ್ಕೊಂಡು ನಾವು ಸುಮ್ಮನೆ ಕೂತಿದ್ವಿ. ನಾನೇ ಪಾರ್ಟಿಸಿಪೇಟ್ ಮಾಡ್ತಿರಲಿಲ್ಲ, ಸುಮ್ಮನೆ ವ್ಲಾಗ್ ಮಾಡೋಣ ಅಂತ ಹೋಗಿದ್ದೆ ಅವ್ರ ಜೊತೆ. ತಿರ್ಗಾ ಅವ್ರಿಗೆಲ್ಲ ಸನ್ಮಾನ ಮಾಡಿ ಆದಮೇಲೆ ಅವ್ರಿಗೊಂದು ಚಪ್ಪಾಳೆ ತಟ್ಟಿ ಎಲ್ಲರೂ ನಿಂತು ಅವ್ರಿಗೆ ಸ್ವಲ್ಪ ಗೌರವ ಸಲ್ಲಿಸಿದರು. ತಿರ್ಗಾ ಮತ್ತು ಹಿರಿಯರು ಮಾತಾಡ್ತಿದ್ರು. ಇವರೇನು ಇವಾಗ ಮಾತಾಡ್ತಾ ಇರೋರೇ ಹೇಳಿದ್ದು, ಗೆದ್ದೋನು ಮುಗೀತಲ್ಲಿಗೆ, ಸೋತೋನಿಗೆ ಇನ್ನೂ ಮುಂದೆ ಬೇಜಾನಿದೆ, ತಲೆ ಕೆಡಿಸ್ಕೊಬೇಡಿ. ಗೆದ್ದೋರ್ಗೆ ಅಲ್ಲೇ ಮುಗೀತು ಅಷ್ಟಕ್ಕಷ್ಟೇ, ಸೋತೋನಿಗೆ ಇನ್ನೂ ಮುಂದೆ ಜಾಸ್ತಿ ಇದೆ ಅಂತ ಇವರೇ ಹೇಳಿದ್ದು. ತಿರ್ಗಾ ಮತ್ತೆ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಎಲ್ಲ ಹೋಗಿ ರೆಡಿ ಆಗ್ತಾಯಿದ್ರು. ಸೊ ಸ್ಟೇಜೆಲ್ಲ ಕ್ಲಿಯರ್ ಮಾಡಿ ಅಲ್ಲೆಲ್ಲ ಇದಾಕಿಸಿ ಮ್ಯಾಟೆಲ್ಲ ಹಾಕಿಸಿ ಬಾರ್ಗಳೆಲ್ಲ ಕೂರಿಸಿ ನೀಟಿಗೆ ಎಲ್ಲ ರೆಡಿ ಮಾಡ್ತಿದ್ರು. ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ತಾಯಿದ್ರು. ಎದ್ದೋಗಿ ವರ್ಕೌಟಿಂಗ್ ಮತ್ತು ಎಕ್ಸಸೈಸ್ ಮಾಡೋದು ಎಲ್ಲ ಮಾಡ್ತಿದ್ರು. ಸೊ ಅದನ್ನೆಲ್ಲ ನೋಡ್ಕೊಂಡಿದ್ವಿ. ತಿರ್ಗಾ ಮತ್ತು ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತು. ಇನ್ನು ಎಲ್ಲ ನೀಟಾಗಿ ಅರೇಂಜ್ಮೆಂಟ್ ಮಾಡ್ತಿದ್ರು. ಸ್ಟಾರ್ಟ್ ಆಗಿರಲಿಲ್ಲ, ಬಂದು ಹೇಳ್ತಿದ್ರು ನಿಮ್ಮ ಟೀಮವರೆಲ್ಲ ರೆಡಿ ಆಗಿದ್ದಾರಾ, ರೆಡಿ ಮಾಡ್ಕೊಳಕ್ಕೆ ಹೇಳು, ವಾರ್ಮ್ ಅಪ್ ಮಾಡೋಕ್ಕೆ ಹೇಳಿ,
ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ ಅಂತೆಲ್ಲ ಮಾಡ್ತಿದ್ರು. ಸೊ ನೋಡಿ ಇಲ್ಲೇ ಅರೇಂಜ್ಮೆಂಟ್ ಮಾಡಿದ್ದು, ಅಲ್ಲೇ ಇದು ನಡೆದಿದ್ದು, ಕಾಂಪಿಟೇಷನ್ ಎಲ್ಲ ನಡೆದಿದ್ದು. ತಿರ್ಗಾ ಬಂದ್ವಿ. ಇಲ್ಲಿಗೆ ಬರೋಷ್ಟೊಳಗಡೆ ಆಲ್ರೆಡಿ ನಮ್ಮ ಬಾಯ್ಸ್ ಎಲ್ಲ ಡ್ರೆಸ್ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದರು ವಾರ್ಮ್ ಅಪ್ ಮಾಡೋದಕ್ಕೆ. ವಾರ್ಮ್ ಅಪ್ ಮಾಡಿ ಆಲ್ರೆಡಿ ಮಾಡ್ತಾಯಿದ್ರು, ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ವಾರ್ಮ್ ಅಪ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಡೈರೆಕ್ಟ್ ಕಾಂಪಿಟೇಷನ್ಗೆ ಹೋಗ್ಬೇಕಲ್ಲ. ಸೊ ಅದಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡಿ ಎಲ್ಲರಿಗೂ ಹೇಳ್ಕೊಡ್ತಿದ್ರು. ನಮ್ಮ ಪುನೀತಣ್ಣ ಸ್ಟ್ರೈಟಾಗಿ ಕೂತ್ಕೋಬೇಕು, ಸ್ಟ್ರೈಟಾಗಿ ಎದ್ದೇಳಬೇಕು, ಚೆಸ್ಟ್ ಬೆಂಡ್ ಮಾಡಬಾರ್ದು, ಮುಂದೆಗೆ ಎದ್ದೇಳಬೇಕು, ಜಾಸ್ತಿ ಬೆಂಡ್ ಮಾಡೋಕ್ಕೆ ಹೋಗ್ಬಾರ್ದು ಅಂತೆಲ್ಲ ಹೇಳ್ಕೊಡ್ತಿದ್ರು. ಸೊ ಮತ್ತು ಇಲ್ಲಿ ಇನ್ನೊಂದೇನಪ್ಪ ನಾವು ನೋಡಿದಂದರೆ ಏಜ್ ಡಸಂಟ್ ಮ್ಯಾಟರ್ ಅನ್ನಂಗೆ. ಅಲ್ಲ ಇಬ್ಬರು ಪಾರ್ಟಿಸಿಪೇಟ್ ಮಾಡಿದ್ರು ವಯಸ್ಸಾಗಿರೋರು. ಅವ್ರು ಯಾವುದೇ ಥರದ ಏಜ್ ಆಗಿದೆ ಅನಿಸೋದೇ ಇಲ್ಲ. ಯಂಗರ್ಸ್ ಥರ ಪಾರ್ಟಿಸಿಪೇಟ್ ಮಾಡಿದ್ರು. ನೋಡಿ ಇದರೆಲ್ಲ ಈಗ ಮಾಡ್ತಾಯಿದ್ದಾರೆ ನೋಡಿ. ಅವ್ರಿಗೆ ಅರೌಂಡ್ 71 ಏನೋ ಆಗಿದೆ ಅವ್ರಿಗೆ. ಹತ್ತು ಕಡೆ ಅಲ್ಲಿ ಇದು ಮಾಡ್ತಾ ಇರೋರಿಗೆ 74 ಏನೋ ಆಗಿದೆ ಅವ್ರಿಗೆ. ತಿರ್ಗಾ ಮತ್ತು ಇನ್ನೊಬ್ಬರು ಇದ್ದಾರೆ ರೆಡ್ ಕಲರ್ ಹಾಕ್ಕೊಂಡಿದ್ರು, ಅವ್ರು ತೋರಿಸ್ತೀವಿ. ಅಲ್ಲಿ ಸ್ಕಾಟ್ ಮಾಡ್ತಿದ್ದಾರಲ್ಲ ಅಲ್ಲಿ ಅವ್ರಿಗೆ 65 ಏನೋ, ಇವ್ರಿಗೆ 65 ಸಮಥಿಂಗ್ ಏನೋ ಆಗಿದೆ ಅಂದರು. ಸೊ ಅದಕ್ಕಾಗಿ ಏಜ್ ಡಸಂಟ್ ಮ್ಯಾಟರ್. ಇವ್ರಿಗೆ ಹೇಳಿದ್ದು ನಾನು ಆವಾಗೆ 65 ಸಮಥಿಂಗ್ ಆಗಿದೆ ಅಂತ. ಏಜ್ ಡಸಂಟ್ ಮ್ಯಾಟರ್. ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು, ಕಪ್ ಗೆದ್ದರು, ಹೋದರು ಪವರ್ ಲಿಫ್ಟಿಂಗಲ್ಲಿ. ಸೊ ಅದಕ್ಕೆ ಇನ್ನು ಯೂತ್ಸು ಕೂಡ ಮಾಡ್ತಿದ್ರು. ಅಂದರೆ ಯೂತ್ ಸ್ವಲ್ಪ ಕಮ್ಮಿನೇ, ಅಲ್ಲಿ ಇದಾಗಿರೋರೇ ಬಂದಿದ್ದಲ್ಲಿ. ನಮ್ಮ ಪುನೀತಣ್ಣ ಎಲ್ಲರಿಗೂ ಹೇಳ್ಕೊಡ್ತಿದ್ರು, ನೀಟಾಗಿ ಮಾಡಿ, ಯಾರೂ ಗಾಬರಿ ಬೀಳೋಕ್ಕೆ ಹೋಗ್ಬೇಡಿ, ಆರಾಮಾಗಿ ಮಾಡಿ, ಆರಾಮಾಗಿ ಕೂಲಾಗಿ ಮಾಡಿ ಅಂದ್ಬಿಟ್ಟು ಬ್ಯಾಂಡ್ಗಳೆಲ್ಲ ತೆಗ್ದು ಕಾಲು ಕಟ್ತಿದ್ರು ನಮ್ಮ ಪುನೀತಣ್ಣ. ಸೊ ಫೈನಲಿ ರೆಫ್ರಿ ಹೇಳ್ತಿದ್ರು, ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು ಯಾವ ಥರ ಏನೇನು ನಡೆಯುತ್ತೆ ಅಂತ. ಸೊ ಅದಕ್ಕೆ ಅವರೆಲ್ಲ ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಾದಮೇಲೆ ರೆಫ್ರೀಸು ವಾಪಸ್ ಬಂದರು. ತಿರ್ಗಾ ಫಸ್ಟ್ ಪಾರ್ಟಿಸಿಪೆಂಟ್ ಇವನು ರೆಫ್ರಿ ಹೇಳೋದಕ್ಕಿಂತ ಮುಂಚೆನೇ ಬಂದು ಕುತ್ಕೊಂಡು ಎದ್ಬಿಟ್ಟ. ಸೊ ಅದಕ್ಕಾಗಿ ರೆಫ್ರಿ ಹೇಳೇ ಇರಲಿಲ್ಲ. ಅದಕ್ಕೆ ಅವ್ರು ರೆಡ್ ಫ್ಲ್ಯಾಗ್ ತೋರಿಸಿದ್ರು, ಡಿಸ್ಕ್ವಾಲಿಫೈ ಅಂತ. ಅವ್ರು ಹೇಳ್ತಿದ್ರು ನಾವು ಸ್ಕ್ವಾಟ್ ಅನ್ನೋ ಗಂಟೆ ನೀನು ಕುತ್ಕೊಂಬಾರ್ದು ಅಂತ. ನೋಡಿ ಇವ್ರನ್ನೇ ಹೇಳಿದ್ದು ಏಜ್ ಡಸಂಟ್ ಮ್ಯಾಟರ್ ಅಂತ. ಇವ್ರು ನೋಡಿ ಇವ್ರಿಗೆ 77 ಆಗಿದೆ, ರೆಡ್ ಕಲರ್ ಅವ್ರಿಗೆ 70 ಸಮಥಿಂಗ್ ಆಗಿದೆ, 70+. ಆದರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಗುಡ್ ಲಿಫ್ಟರ್ ಆಗಿ ತಿರ್ಗಾ ಮತ್ತು ಸೆಕೆಂಡ್ ಪ್ಲೇಸ್ ಮೆಡಲ್ ತೊಗೊಂಡೋಗಿದ್ದಾರೆ ಇವ್ರದ್ದೇ ನೋಡಿದ್ದು ನಾವು. ತಿರ್ಗಾ ಮತ್ತು ನೆಕ್ಸ್ಟು ನಮ್ಮ ಕಾಲೇಜ್ ಅವನು ಗುಡ್ ಲಿಫ್ಟಿಂಗ್ ಮಾಡ್ದ. ಸ್ಕಾಟು ಕುತ್ಕೊಂಡಿದ್ದು ಗುಡ್ ಲಿಫ್ಟಿಂಗ್ ಮಾಡ್ದ. ನೆಕ್ಸ್ಟು ನಮ್ಮ ಪುನೀತಣ್ಣ ಟ್ರೈನಿಂಗ್ ಕೊಟ್ಟಿರೋದು ಔಟ್ಸೈಡ್ ಜಿಮ್ಮರ್ಗೆ, ಅವನು ಕೂಡ ಗುಡ್ ಲಿಫ್ಟಿಂಗ್ ಮಾಡ್ದ. ಮತ್ತು ತಿರ್ಗಾ ಇವನು ನಮ್ಮ ಕಾಲೇಜ್ ಅವನೇ ದಿಲ್ಜಿತ್ ಅಂತ, ಅವನು ಗುಡ್ ಲಿಫ್ಟಿಂಗ್ ಮಾಡ್ದ. ಬಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ, ಥರ್ಡ್ ರೌಂಡಲ್ಲೇನೋ ಡಿಸ್ಕ್ವಾಲಿಫೈ ಮಾಡಿದ್ರಂತೆ. ಸೊ ಅವನು ಗೊತ್ತಿಲ್ಲ. ತಿರ್ಗಾ ನೆಕ್ಸ್ಟು ನಮ್ಮ ಡಿಸ್ಟಿಕ್ ಪಕ್ಕದಲ್ಲಿರೋದು ಇವರು ಅಣ್ಣ ಉದಯ್ ಅಂದ್ಬಿಟ್ಟು, ಇವ್ರು ನಮ್ಮ ಕಾಲೇಜೆ. ಇವರು ಗುಡ್ ಲಿಫ್ಟಿಂಗ್ ಮಾಡಿದ್ರು, ಕುತ್ಕೊಂಡಿದ್ದು ನೀಟಿಗೆಲ್ಲ ಮುಗಿಸಿ ವಾಪಸ್ ಬಂದರು. ಇವ್ರದ್ದು ಗುಡ್ ಲಿಫ್ಟಿಂಗ್ ಆಯಿತು. ತಿರ್ಗಾ ಮಧ್ಯಾಹ್ನ ನಾನು ಕಾಲೇಜಿಗೆ ಬಂದ್ಬಿಟ್ಟೆ ಅರ್ಧದಲ್ಲೇ. ಊಟ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಆಚೆ ಕಡೆ ಹೊರಟ್ವಿ. ನೋಡಿದ್ರೆ ಮಳೆ ಬೀಳ್ತಾಯಿತ್ತು. ವೆದರ್ ಮಾತ್ರ ಸೂಪರಾಗಿತ್ತು, ಫುಲ್ಲು ಚಳಿ ಆಗಿತ್ತು. ನಾವು A4 ಶೀಟ್ ತಗೊಳ್ಳೋಣ ಅಂತ ಹೋದ್ವಿ, ಎಲ್ಲ ಕಡೆ ಬಾಗಿಲಾಕ್ಬಿಟ್ಟಿದ್ರು ಜೆರಾಕ್ಸ್ ಅಂಗಡಿಗಳೆಲ್ಲ. ಸೊ ಅದಕ್ಕೆ ನೋಡಿಕೊಂಡು ಅಷ್ಟು ದೂರ ಹೋಗಿ ನೋಡಿಕೊಂಡು ವಾಪಸ್ ರಿಟರ್ನ್ ಬಂದು ತಿರ್ಗಾ ಮತ್ತೆ ಯಾಕೋ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಮತ್ತೆ ವಾಪಸ್ಸು ಊಟ ಮಾಡೋಣ ಅಂದ್ಬಿಟ್ಟು ಹೋಟ್ಲಿಗೆ ಹೋಗಿ, ನೆನ್ನೆ ಸಂಡೇ ಅಲ್ವಾ, ಸೊ ಅದಕ್ಕೆ ನಾನ್ ವೆಜ್ ತಿನ್ನೋಣ ಅಂದ್ಬಿಟ್ಟು ಹೋಗಿ ಊಟ ಮಾಡಿಕೊಂಡು ತಿರ್ಗಾ ಅವನು ಬುಕ್ ತೊಗೊಬೇಕು ಅಂದ. ಸೊ ಹಂಗೆ ನಡ್ಕೊಂಡು ವಾಪಸ್ ಹೋದ್ವಿ ಬೋಗದಿ ಸೈಡು. ಬುಕ್ ತಗೊಳ್ಳೋಣ ಅಂತ ಸ್ಟೇಷ್ನರಿಗೆ ಹೋದರೆ ಅಲ್ಲೂ ಕರೆಕ್ಟಾಗಿ ಸಿಗಲಿಲ್ಲ. ಅಲ್ಲಿ ಗಂಟ ಹೋದ್ವಿ, ಅಲ್ಲೂ ಸಿಗಲಿಲ್ಲ. ಮತ್ತೆ ಆದರೂ ಪರವಾಗಿಲ್ಲ ಇರಲಿ ಬಾ ನೋಡ್ಕೊಂಬರೋಣ ಅಂದ್ಬಿಟ್ಟು ಕರ್ಕೊಂಡೋದ ಬೋಗದಿ ಸೈಡು. ವೆದರ್ ಮಾತ್ರ ಚೆನ್ನಾಗಿತ್ತು. ಇನ್ನೇನು ಮಳೆ ಬರೋ ಟೈಮ್ ಆಗೈತಿಲ್ಲ, ಅಷ್ಟೊತ್ತು ಹತ್ತತ್ರ ಆಗಿತ್ತು. ರೋಡಲ್ಲಿ ಬೇರೆ ನೀರು ನಿಂತಿದ್ವು. ಗಾಡಿಗಳವ್ರಂತೂ ನೋಡೋದೇ ಇಲ್ಲ, ಸೈಡಲ್ಲಿ ನೀರಿದ್ದರೂ ಎಗರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದೊಂದು ಇಲ್ಲಿ ಇದಂದರೆ. ಸೊ ಅದಕ್ಕಾಗಿ ನಾನು ಅವನಿಬ್ಬರು ಹೋದ್ವಿ. ಈ ಮೈಸೂರಲ್ಲಿ ಕೇರಳ ಬಸ್ಸುಗಳೇ ಜಾಸ್ತಿ. ಅದನ್ನು ನೋಡಿಕೊಂಡು ಅವರ ಡ್ಯಾನ್ಸ್ ಆಡ್ಕೊಂಡು ಕುಣ್ಕೊಂಡು ಹೋಯ್ತಿದ್ವು. ನೋಡಿಕೊಂಡು ನಾನು ಅವನು ರೋಡ್ ದಾಟಿ ಪೊಲೀಸರು ಇಲ್ಲಿ ನಿಂತಿದ್ದರು. ಅವ್ರು ನೋಡಿದ್ರು, ಇವ್ರು ಹಿಂಗೆ ಕ್ಯಾಮ್ರಾ ಹಿಡ್ಕೊಂಬರ್ತಾವ್ರಲ್ಲ ಅಂತ.
ನಮಗಲ್ಲೇ ನಿಂತ್ಕೊಳ್ಳಿ ಅಂದರು. ಆದರೂ ನಾವು ಪಾಸ್ ಆದ್ವಿ ನಡ್ಕೊಂಡು ನಾನು ಇದ್ರ ಗಂಟ ಹೋದ್ವಿ, ಭೋಗಾದಿ ಗಂಟ. ಭೋಗಾದಿ ಸೆಂಟ್ರ್ ಗಂಟ ಹೋದ್ವಿ, ಭೋಗಾದಿ ಸೆಂಟ್ರ್ ಗಂಟ. ತಿರ್ಗಾ ಅಲ್ಲಿಂದ ವಾಪಸ್ಸು ರಿಟರ್ನ್ ಬಂದ್ವಿ. ಸಿಗಲಿಲ್ಲ ಬುಕ್ಕು ಅಂದ್ಕೊಂಡು ವಾಪಸ್ಸು ರಿಟರ್ನ್ ಕಾಲೇಜಿಗೆ ಬಂದ್ವಿ. ಮತ್ತು ನೈಟ್ ಊಟ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ಬರು ಹೋದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇಬ್ಬರು ಊಟ ಮುಗಿಸ್ಕೊಂಡು ವಾಪಸ್ಸು ರಿಟರ್ನ್ ಹಾಸ್ಟೆಲ್ ಕಡೆ ಬಂದ್ವಿ. ಓದೋದಿತ್ತು ಅಂದ್ಬಿಟ್ಟು ಸೊ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ಲಾಗಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ, ಸಪೋರ್ಟ್ ಮಾಡಿ.